ಕಾಂಗ್ರೆಸ್ ಪಾರ್ಟಿ ಅದನ್ನು ಸ್ಥಾಪಿಸಿದ್ದು ಯೆಹೋ ಹ್ಯೂಮ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ. ಆ ಅಧಿಕಾರಿಗೆ ಭಾರತವನ್ನು ಬಲಗೊಳಿಸುವ ಉದ್ದೇಶ ಇರಲಿಲ್ಲ, ಭಾರತವನ್ನು ಹೆಚ್ಚು ಕಾಲ ಆಳುವ ಉದ್ದೇಶ ಇತ್ತು. ಅದೇ ಕಾಂಗ್ರೆಸ್ ಪಾರ್ಟಿ ಕಾಲಾನಂತರ ರಾಷ್ಟ್ರೀಯ ಆಂದೋಲನದಲ್ಲಿ ತನ್ನ ಪ್ರಮುಖ ಭೂಮಿಕೆಯನ್ನು ನಿರ್ವಹಿಸಿತು. ಲಾಲ್ ಬಾಲ್ ಪಾಲ್ ಅವರು ಆ ಆಂದೋಲನಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟರು. ಬಾಲ್ ಗಂಗಾಧರ ತಿಲಕರು, ಲಾಲಾ ಲಜಪತ್ ರಾಯ್ ಅವರು ಮತ್ತು ಬಿಪಿನ್ ಚಂದ್ರಪಾಲ್ರವರು ಅದಕ್ಕೊಂದು ರಾಷ್ಟ್ರೀಯತೆಯ ಸ್ಪರ್ಶವನ್ನು ಕೊಟ್ಟರು. ಮಹಾತ್ಮ ಗಾಂಧಿಯವರು ಅದನ್ನು ಜನಸಾಮಾನ್ಯರ ಬಳಿಗೆ ತೆಗೆದುಕೊಂಡು ಹೋದರು. ಅದು ಇತಿಹಾಸ. ಈಗಿರುವಂಥ ಕಾಂಗ್ರೆಸ್ ಪಾರ್ಟಿ ತನ್ನ ಅಸ್ತಿತ್ವದ ಉಳಿವಿಗೆ, ತನ್ನ ಅಧಿಕಾರದ ಹಪಾಹಪಿತನಕ್ಕೆ ರಾಷ್ಟ್ರ ವಿರೋಧಿ ಶಕ್ತಿಗಳ ಜೊತೆಗೆ ಕೈ ಜೋಡಿಸ್ತಕ್ಕಂಥ ಒಂದು ಹೀನ ಕೆಲಸಕ್ಕೆ ಕೈ ಹಾಕಿದೆ. ಇತ್ತೀಚೆಗೆ ಇಲಿಯಾನ್ ಓಮರ್ ಅಂತಕ್ಕಂಥ ಭಾರತ ವಿರೋಧಿ ಸಂಸದೆಯನ್ನು ರಾಹುಲ್ ಗಾಂಧಿಯವರು ಅಮೇರಿಕದಲ್ಲಿ ಭೇಟಿಯಾಗಿದ್ದಾರೆ. ಇಂಗ್ಲೆಂಡಿಗೆ ಭೇಟಿ ಕೊಟ್ಟಾಗ ಭಾರತ ವಿರೋಧಿಗಳನ್ನು ಭೇಟಿ ಕೊಡ್ತಾರೆ, ಅಮೇರಿಕಕ್ಕೆ ಭೇಟಿ ಕೊಟ್ಟಾಗ ಭಾರತ ವಿರೋಧಿಗಳ ಜೊತೆ ಮಾತುಕತೆ ಆಡ್ತಾರೆ, ಚೀನಾವನ್ನು ಹೊಗಳುತ್ತಾರೆ, ಭಾರತವನ್ನು ಹೊರದೇಶದಲ್ಲಿ ಹೋಗಿ ತೆಗಳ್ತಾರೆ. ನಮಗೀಗ ಅನುಮಾನ ಬರ್ತಿರೋದು, ರಾಹುಲ್ ಗಾಂಧಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಅಥವಾ ಭಾರತಕ್ಕೆ ವಿರೋಧ ಪಕ್ಷದ ನಾಯಕರು, ಭಾರತಕ್ಕೆ ವಿರೋಧಿ ನಾಯಕರು. ಭಾರತಕ್ಕೆ ವಿರೋಧಿ ಚೀನಾ, ಭಾರತಕ್ಕೆ ವಿರೋಧಿ ಪಾಕಿಸ್ತಾನ. ಆದರೆ ರಾಹುಲ್ ಗಾಂಧಿಯ ಚಟುವಟಿಕೆ ಮತ್ತು ಹೇಳಿಕೆಗಳನ್ನು ಗಮನಿಸಿದಾಗ ಅವರು ಭಾರತಕ್ಕೆ ವಿರೋಧಿಯಾಗುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ.